ಹುಡುಗಿಗೆ ಊರು ಬಿಡಿಸಿ ಓಡಿಸಿದನೋ ಬಗಲಾಗ ಅಡಗಿದ ಸುಗುಲಿ ಮುಗುಳಿಗೆ ಒದ್ದು ಉಪವಾಸ ಕೆಡವಿದನೋ ಬರದ ಬುಕ್ಕ ಹರಿದು ಕೆಡಿಸಿದನೋ ನಿರ್ವಿಕಾರ ಶುದ್ಧನಾದ ನುಡಿಸಿದನೋ ಭೇದರಹಿತವರ ಕವಿಗೈ ಬಿಷಾಗ ಪಶ್ಚಿಮಕ ತಡಸಿದನೋ ಭೇದರಹಿತವರ ಕವಿಗೈ ಬಿಷಾಗ ಪಶ್ಚಿಮಕ ತಡಸಿದನೋ ಏನೋ ಸ್ವಲ್ಪ ಸೌಂಡ್ ಬಿಡ್ರಿ ಇದಕ್ಕೆ ಮೈಕ ಇಲ್ಲಿ ಶಿರವಾಗಿ ಕರ್ಮಗುದು ಏನು ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಯಥಾ ಪ್ರಕಾರವಾಗಿ ನಾವು ಯಾರು ತಂಗಿ ನೀನು ಎಲ್ಲಿಗೆ ಹೊರಟಿದ್ದಿ ಯಾರು ನಿನಗ ಇಲ್ಲಿ ಕರೆದಾರು ಯಾತಕ್ಕಾಗಿ ಬಂದಿರಿ ಹೇಳಿರಿ ಸರ್ವ ಸಭಾಯಲ್ಲಿ ನಡೆದಾರು ಅಂತ ನಾ ಹೇಳಿದ ಕೂಡಲೇ ನಮ್ಮ ವಿದ್ಯಾಶ್ರೀ ಅಂದರು ಅವರು ಸಾಮಾನ್ಯಲ್ಲ ಒಳ್ಳೆ ಕಲಾವಿದರು ಅವರೊಂದು ಆಧಾರ ಹಚ್ಚಿದ್ರೆ ನನಗೊಂದು ಆಧಾರ ಇರ್ತದೆ ಆಧಾರ ಇಲ್ಲದೆ ನಾರೇ ಹಂಗೆ ಬರ್ತೀನಿ ಇಲ್ಲಿ ಹೌದಲ್ರಿ ಅದಕ್ಕೆ ಎಲ್ಲರೂ ಮನೆ ಬಾಡಿಗೆ ಕೇಳಕ್ಕೆ ಬರ್ತಾನೆ ಅದ್ರಿಗೆ ಇದು ಮನೆ ಹೌದಲ್ರಿ ಹೇಳ್ತಾರ ಅದು ಕಾಕ ಇದ್ರೆ ಮನ್ಯಾಗ ನೋಡ್ತೀನಿ ನಾ ಇಲ್ಲಿ ಸ್ಟೇಜ್ ನಾವು ಅವ್ನು ನೋಡಂಗಿಲ್ಲ ಅಂತ ನನಗೆ ಹೇಳ ಹೌದಲ್ರಿ ಹೇಳ್ತಾರ ನಾನು ನೋಡಿ ಹೆಂಗೈತೆ ಹೇಳಿ ಇವತ್ತು ಅಡ್ಗೆ ಹಂಗೈತಿದು ಅದು ಹೆಂಗ್ರಿ ಇದು ಹೊಟ್ಟಿಲೆ ಹುಟ್ಟಿದ ಒಂದು ವೈರಿ ಬೆನ್ನಿಲಿ ಬಿದ್ದಿದ್ದು ಒಂದು ವೈರಿ ಇದ್ದಾಗ ಹೌದು ಹೌದು ಇವತ್ತು ಅವು ಉಳ್ಕಿದ ಮತ್ತು ಬೇರೆ ಬೇರೆ ಅದ ಒಂದು ಲೆಕ್ಕ ಬೇರೆ ಇರ್ತದೆ ಹೌದು ಇರಲಿ ಏನೋ ಯಾಕಂದ್ರೆ ಇಡೀ ಜಗತ್ತಿದೊಳಗೆ ಹೆಸರುವಾಸಿ ಹೆಸರು ಗಳಾಸಿ ಅನೇಕ ಕಾರ್ಯಕ್ರಮಗಳನ್ನು ಮಾರ್ಕೋತ ಅವರು ಬಂದಿದ್ದಾರೆ ಹೌದು ಆದ್ರೆ ಮನೆ ಬಾಡಿಗೆ ಕೇಳಕ್ಕೆ ಬರ್ತಾರ ಸಾಹೇಬರ ಮನೆ ಬಾಡಿಗೆ ಕೇಳಕ್ಕೆ ಬಂದ್ರಂದ್ರೆ ಬಾಡಿಗೆ ಮನೆ ಇದ್ರೆ ಕೇಳಕ್ಕೆ ಬರ್ತಾರ ಅಂತಾರೆ ಹೌದಲ್ಲ ಹೌದಲ್ರಿ ಹೇಳ್ತಾರ ಮತ್ತು ಯಾವ ಬೋಸಡಿ ಮಗ ಮನಿನೇ ಕಟ್ಲಿಕ್ಕೆ ಅಂದ್ರೆ ಬಾಡಿಗೆ ಎಲ್ಲಿ ಕೇಳ್ತಾನವ ಹೌದು ಹೌದು ಮನೆ ಕಟ್ಟಾವ ಬೇಕಿಲ್ಲ ಹೌದಲ್ರಿ ಬೇಕಾಗ್ತದ ಹಂಗೆ ಈ ಬ್ರಹ್ಮಾಂಡವನ್ನು ಭಗವಂತ ಕಟ್ಟ್ಯಾನ ಹೌದು ಹಂಗೆ ಕಟ್ಟಿದ ಬಳಿಕ ಬಾಡಿಗೆ ಕೇಳಕ್ಕೆ ಬರ್ತಾರೆ ಮನೆ ಕಟ್ಲಾರ್ದೆ ಬಾಡಿಗೆ ಕೇಳ್ತಾರನ ಹಂಗೆ ಆಗ್ತದ ರೀ ಹಂಗೆ ಮನೆ ಕಟ್ಟಬೇಕು ಮೊದಲೊಬ್ಬವ ಹೌದು ಒಬ್ಬವ ಮನೆ ಕಟ್ಟಿಟ್ಟ ಅಂದ್ರೆ ಬಾಡಿಗೆ ಕೊಡ್ತಾರೆ ಮೊದಲು ಕಟ್ಟದವ ದೊಡ್ಡವ ಹೌದು ಹೌದು ಇವ ಬಾಡಿಗೆ ಸುಮ್ಮ ಇದಕ್ಕೆ ಹೋಗ್ಕೊಂಡು ಹೋಗ ಹಿಂಗೆ ತೊಗೊಂಡು ಏನು ಮಾಡೋಕ್ಕೆ ರೊಕ್ಕ ಕೊಟ್ಟಿಡವ ಅವ ಕಟ್ಟೊಂದು ಹೈರಾಣ ಇರ್ತದೆ ದೊಡ್ಡದು ಹೌದು ಯಾಕೆ ತಿಳ್ಕೊ ಅವ ಮನೆ ಕಟ್ಟಬೇಕಾದ್ರೆ ದೊಡ್ಡ ಹೈರಾಣ ಅದ ಅವಂದ ಹೌದು ಇವ ಬಾಡಿಗೆ ಇರೋ 1,000-2,000 ಕೊಟ್ಟಾನ ಆದಿತ್ಯನು ಹೊದಿತ್ತನ ಈ ದೇಶರಿ ಮನ್ಯಾಗ ಹೌದು ಆದ್ರೆ ಕಟ್ಟದವ ದೊಡ್ಡವ ಮೊದಲು ಈ ಶರೀರ ಅನ್ನುವಂಥದ್ದು ಕಟ್ಟದವ ದೊಡ್ಡವ ಅದಾನ ಜಗತ್ತಿನಾಗ ಯಾಕೆ ತಿಳ್ಕೊ ಈ ಶರೀರ ಪ್ರಥಮ ತಯಾರಾಗಬೇಕಾಗಿದ್ರೆ ಇದು ತಯಾರ ಬ್ರಹ್ಮಾಂಡ ಆಗಬೇಕಾಗಿದ್ರು ಇದಕ್ಕೆ ಅನೇಕ ಕಾರಣೀಭೂತಗಳದಾವೆ ಹೌದು ಅದಕ್ಕೆ ಯಾವ್ಯಾವ ಪ್ರಕಾರವಾಗಿ ಯಾವ ಪ್ರಕಾರ ಈ ಶರೀರ ರಚನೆ ಆಯ್ತು ಅನ್ನುವಂಥದ್ದು ತಾವು ಶಾಸ್ತ್ರತೆಯಿಂದ ಗೊತ್ತಿ ಮೊದಲ ಇತ್ತು ಬೈಲಿಗೆ ಬೈಲ ಕುಲ ಛಲವಾಗಿಲ್ಲ ಕುಲ ಜಾತಿಗಳು ಕೈಲಿಂದ ತೀಡಿಲ್ಲೇನೋ ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನೋ ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನೋ ಆದಿ ಅಂತ್ಯ ಮಧ್ಯ ಅನಂತ ಯುಗದಲ್ಲಿ ನನ್ನ ಗಂಡ ಮೊದಲ ಜನಶಿಲ್ಲೇನು ಮೊದಲ ಕೇಳು ಪ್ರಥಮದಲ್ಲಿ ಪಂಚಭೂತಾದಿಗಾಳುವ ಇವು ಓಂಕಾರದಲ್ಲೇ ವಸ್ತಿ ಇದ್ದು ಮೊದಲಿಗ ಓಂಕಾರ ಮುಖದಿಂದ ಆಕಾಶ ತತ್ವ ಉತ್ಪನ್ನ ಆಯಿತು ಆವಾಗ ಆಕಾಶದಿಂದ ವಾಯುದಿಂದ ಅಗ್ನಿ ತಯಾರಾವಾಗ ಅಗ್ನಿದಿಂದ ವಾಯು ಆಯಿತು ವಾಯುದಿಂದ ಮುಂದೆ ಕೇಳು ಜಲ ಮತ್ತು ಪೃಥ್ವಿ ರಚನೆ ಆಯಿತು ಆವಾಗ
ಮೊದಲೇ ನಿರಾಕಾರ. ಹೌದು ಹೌದು. ಇದು ನೀರೇ ನಿರಾಕಾರ ಇತ್ತು ಮೊದಲೀಗ. ಇದು ಭೂಮಿ ಆಗ್ಬೇಕಾದ್ರೆ ಬಸವ ಪುರಾಣ ಹೇಳುತ್ತದ ಹೆಂಗ ನಮ್ಮ ಬಸವಣ್ಣ ಹೆಪ್ಪ ಕೊಟ್ಟ ನೀರಾಗ. ಹಾಲ ಮುನಿಯೇ ಬಿಗಿ ಮುನಿ ಜಡಿ ಮುನಿ ಹೆಪ್ಪ ಮುನಿ ಇಂಥವರಿಗೆ ಮರ್ಧನ ಮೊದಲ ಮಾಡಿದ ಆವಾಗ. ಬಸವನ ಪುರಾಣ ಹಿಂಗ ಇದು ಲೇಖ ಹೇಳತೈತಿ. ಇಲ್ಲಿ ಸಲಗರದಲ್ಲಿ ಕಾರುಣಿ ತಮ್ಮ ಮಾಡ್ಯಾರ ಮಾಡಂಗ. ಈ ಕಾರುಣೆ ಮಾಡುವುದು ಯಾವಾಗ ಬತ್ತು ತಿಳಿಸು ನೀವರೀಗ. ಇದು ಜಾತ್ರೆ ಎಲ್ಲಿಂದ ಚಾಲು ಜಗತ್ತದ ಒಳಗ. ಕಾರ್ಯಸೂರ ದೈತ್ಯ ಅಂತ ಭೂಮಂಡಲದಲ್ಲಿ ಇದ್ದ ಎಲ್ಲರಿಗೂ ಕಾಡುತ್ತಿದ್ದ ಜಗತ್ತದ ಒಳಗ. ಎಲ್ಲರಿಗೆ ಕಾಡಿ ಕಾಡಿ ಜಗತ್ತಕ್ಕೆ ಬ್ಯಾಸರಾದ. ಹೌದು ಹೌದು. ಒಮ್ಮೆ ದೇವನ ದೇವತೆಗಳು ಮೀಟಿಂಗ್ ಮಾಡ್ತಾರ ಅವಾಗ. ಈ ಕಾರ್ಯಸೂರ ದೈತ್ಯಗ ಯಾರು ಹೊಡಿಬೇಕು ಜಗದಾಗ. ಇನ್ನ ದೇವತರಲ್ಲಿ ತಮ್ಮ ಸಭಾ ನೆರೆಸಿದರ ಆವಾಗ. ಕಾರ್ಯಸೂರ ದೈತ್ಯಾಗ ನಾವಲ್ಯ ನೀವಲ್ಯ ಇವ್ರ ಹೆಣ್ಣ ದೇವರ ಸನೆ ಬರಲಿಲ್ಲ ಆವಾಗ. ಕಾರ್ಯಸೂರ ದೈತ್ಯನಿಗೆ ಹೊಡಿಬೇಕು ಅಂದಾಗ ಮುಂದ ವಿಷಯ ಹೊರಗ ಬಿತ್ತು ಮಾಡುವುದು ಹ್ಯಾಂಗ. ಅವರು ಹೊನ್ನುಗಿ ಮಾಡಿದ್ರು ಮೊದಲ ತಮ್ಮ ಕೇಳುವಾಗ. ಅದರಾಗ ಹೊನ್ನಿನ ಉಂಗರ ತಮ್ಮ ಹಾಕಿದರ ಆವಾಗ. ಯಾರ ಪಾಲಿಗೆ ಬರ್ತೈತಿ ಅವರು ಹೋಗಿ ಹೊಡಿಬೇಕು. ನಂದಿ ಪಾಲಿಗೆ ಉಂಗರ ಬತ್ತು ಆವಾಗ. ನಂದಿಯ ಪಾಲಿಗೆ ಕೇಳು ಹೊನ್ನಿನ ಉಂಗರ ಬಂತು. ನೀನೇ ಭೂಲೋಕದಲ್ಲಿ ಹೊಡಿಬೇಕು ಕಾರ್ಯಸೂರ ದೈತ್ಯನಿಗ. ಮುಂದ ಇಳಿದು ಬಂದ ನಂದಿ ಭೂಲೋಕದ ಒಳಗೆ. ಅದಕ್ಕೆ ಕಾರುಣಿ ದಿವಸ ತಮ್ಮ ಹೊಡೆದಾನಿವನೀಗ. ಕಾರ್ಯಸೂರ ದೈತ್ಯನಿಗೆ ಹೊಡೆದು ಕೇಳು ತಮ್ಮ ಅಗಶಾಗೆ ಮಣ್ಣ ಇವಾಗ ಮಾಡಿದರ ಆವಾಗ. ಅಗಶಿ ಒಳಗ ಮಣ್ಣ ಮಾಡಿ ಬೋರ್ಗಲ್ಲ ಇಂದಿಗೆ ಐತಿ. ಅದು ಕಾರ್ಯಸೂರ ದೈತ್ಯ ನೋಡು ಹಿಂದಕಿನ ಕಾಲದಾಗ. ಅದಕ್ಕೆ ಇದು ಕಾರುಣ್ಯ ಹೆಂಗೆ ಬತ್ತಪ್ಪ ಅಂದ್ರೆ ಈ ಕಾರ್ಯಸೂರ ದೈತ್ಯನಿಗೆ ನೋಡು ಯಾರಿಗೂ ಹೊಡಿದಾಗಲಿಲ್ಲ. ಹೌದಲ್ರಿ. ಈ ನಿಸುಂಬರಿಗೆ ಎಲ್ಲ ದೇವತೆಗಳು ಹೊಡೆದ್ರು. ಈ ಕಾರ್ಯಸೂರ ದೈತ್ಯಾಗಿ ಇವ್ರಿಗೆ ಯಾರಿಗೆ ಹೊಡಿದಾಲಕ. ಈ ಕಾರ್ಯಸೂರ ದೈತ್ಯಾಗಿ ಹೊಡಿಬೇಕಾಗಿದ್ರೆ ಯಾರು ಹೊಡಿಬೇಕು ಇವನ ಪಾಲಿಗೆ ಏನು ಬರಬೇಕಂತಂದಾಗ ಅವ್ರು ಹೊನ್ನುಗ್ಗಿ ಮಾಡಿ ಹೊನ್ನಿನ ಉಂಗುರ ಅದ್ರೊಳಗೆ ಹಾಕಿದ್ರು. ಹೌದಲ್ರಿ. ಹುಗ್ಗ್ಯಾಗ ಈ ಹುಗ್ಗಿ ಯಾರು ತಾಟ್ನಾಗ ಬರ್ತೈತೆ ಅವ ಹೋಗಿ ಹೊಡಿಬೇಕು ಭೂಲೋಕ ಹೋಗಿ. ಹೌದು. ಇದು ನಂದಿ ಪಾಲಿಗೆ ಹೊನ್ನುಂಗುರು ಬಂದು ನಂದಿನೇ ಹೊಡೆದವನಿಗೆ. ಹೌದು ಹೌದು. ಹೊಡೆದು ಹಾಗೆ ಬಿಡಲಿಲ್ಲ. ಅಗಸಿ ಒಳಗೆ ಹೊಡೆದು ಅಗಸ್ಯಾಗೆ ಮಣ್ಣು ಮಾಡ್ಯಾರ ಅವ್ನು ತಲೆ ಮ್ಯಾಕ್ ಮಾಡಿ. ಹೌದಲ್ರಿ. ಕೆಲವೊಬ್ಬರು ಆಕಳದು ಎಮ್ಮೆದು ಇದ್ರ ಹಾಲು ಹಾಕ್ತಾರೆ. ಕೆಲವ್ರು ಹಾಗೆ ಚಪ್ಪಲ್ ಹಾಕೊಂಡು ಒದ್ದು ಹೋಗ್ತಾರ. ಹಿಂಗಿದು
ಅದು ಹೆಂಗೆ ತಿಳ್ಕೊ ದೈತ್ಯ ಇಲ್ಲೇ ಇರಲಿ ಅಗಸ್ಯ ಒಳಗೂ ಬೇಡ ಒಳಗೂ ಬೇಡ ಅಗಸ್ಯಾಗೆ ಹಾಕಿ ಮಣ್ಣು ಮಾಡ್ರಿ ಅಂತೇಳಿ ಅಗಸ್ಯಾಗ ಮಣ್ಣು ಮಾಡ್ರಿ ಅವನಿಗೆ. ಹೌದು. ಅದಕ್ಕೆ ಅಂದಿನ ಹಿಡಿದು ಇಲ್ಲಿ ತನಕ ಈ ಕಾರುಣ್ಯ ಬಂದದ. ಅದಕ್ಕೆ ಇದು ವಿಷಯ ಯಾವ ಪ್ರಕಾರವಾಗೈತಪ್ಪ ಅಂತ ಕೇಳಿದ್ರೆ ಇಲ್ಲಿಗೆ ಈ ವಿಷಯ ಬಂತು. ಇವ ಮಾಡಬೇಕಾಗಿದ್ರು ಮುಂದೆ ಈ ಬಸವಣ್ಣನ ಪುರಾಣದೊಳಗೆ ಏನು ಹೇಳ್ತೈತಪ್ಪ ಅಂದ್ರೆ ಬಸವಣ್ಣನೇ ಹೆಪ್ಪು ಕೊಟ್ಟ ನೀರೇ ನಿರಾಕಾರ ಇತ್ತು, ಭೂಮಿ ತಯಾರಾಯ್ತತ್ ಬಸವ ಪುರಾಣ ಹೇಳ್ತಾರೆ. ಹೌದು ಹೌದು. ಮತ್ತು ಇದು ಎಲ್ಲ ರಚನೆ ಆಗಬೇಕಾಗಿದ್ರೆ ನಮ್ಮಿಂದೇ ರಚನೆ ಆಯ್ತದ. ಹೌದಲ್ರಿ. ನಿನ್ನಿಂದ ಏನಾಗ್ಯದ ಅದು ಬೇಕಲ್ಲ ನನಗೆ. ಇವ್ರಿಂದ ಏನಾಗಿಲ್ಲಲ್ರಿ. ನನ್ನ ಇದು ಇದ್ದಾಗೆ ನಡೀತದ. ಅದ್ರ ಜರ ಹೊಗೆ ಕಮ್ಮಡೈ ಬೆಂಕಿ ಹತ್ತಂಗೆ ಇಡೋದ್ರ ಮ್ಯಾಗ. ಅದಕ್ಕೆ ಹೆಂಗೈತೆ ಅಂದ್ರೆ ಅನೇಕ ಮಂದಿ ಜಗತ್ತದೊಳಗೆ ಹಾಕಬೇಕಾಗಿದ್ರೆ ದೇವಾನ ದೇವತೆಗಳು ನಮ್ಮ ಕೈ ಒಳಗೆ ಮರ್ದನಾಗ್ಯಾರ ಅವರು. ಹೌದು. ನಮ್ಮ ಆದಿ ನಂದಿ ಬಸವಣ್ಣನ ಕೈಯಾಗ ಮರ್ದನಾಗ್ಯದ. ಅದಕ್ಕೆಲ್ಲ ಬಸವಣ್ಣಗೆ ಮೆರೆಸ್ತಾರೆ. ನಿನ್ನಿಂದ ನಾವು ಸುಖದಿಂದ ಇಲ್ಲಿ ಉಳಿದೇವಿವ ಕಾರ್ಯಸೂರ್ದ ಐತಿ ಯಾರಿಗೆ ಪ್ರಪಂಚ ಮಾಡ್ಲಾಕ ಕೊಡ್ಲಾರ್ದಂಗೆ ಕಾಡ್ಲಾಗ್ತಿದ್ದ. ಹೌದು ಹೌದು. ಅದಕ್ಕೆ ಈ ಎತ್ತಿಗೆ ಯಾಕೆ ಮೆರೆಸ್ತಾರಪ್ಪ ಅಂದ್ರೆ ಇವನೇ ಹೊಡೆದಾನಂದ್ರೆ ಇವನಿಗೆ ನಾವು ಮೆರೆಸ್ಬೇಕಂತ ಅವ್ರು ಮೆರೆಸ್ಯ ತೊಗೊಂಡು ಇದು ಕಾರುಣ್ಯ ಆಗಿದೆ. ಯಾಕಂದ್ರೆ ಇದು ಕಾರುಣ್ಯ ಜಾತಿ ಸಲಗರ ಅಂತ ಹೇಳಕತ್ತೀನಿ. ಹೌದಲ್ರಿ. ಮತ್ತು ಇದು ಮುಗಿದ್ರ ನಂತರ ನಮ್ಮ ವಿದ್ಯಾಸಿರಿ ಅವ್ರದ್ದು ಏನಾಗ್ಯದ್ರಿ, ನಿನ್ನ ಜೀವ ಮೊದಲು ಎಲ್ಲಿತ್ತು, ಹೌದು, ನಮ್ಮ ಶರೀರದೊಳಗೆ ಜೀವ ಯಾವ ಪ್ರಕಾರವಾಗಿ